ಯಜಮಾನರ ಪ್ರೀತಿಯ ತಾಯಿ ಅಂದರೆ ನನ್ನ ಅತ್ತೆ ಶ್ರೀಮತಿ ನಾಗಮಣಿ ಮಂಜುನಾಥಯ್ಯನವರು ಈ ಆಸ್ಪತ್ರೆಯಿಂದ ಸಾವಿರಾರು ಜನ ಬಡವರಿಗೆ ಉಪಯೋಗವಾಗಲಿ ಎಂದು ದೊಡ್ಡ ಮನಸ್ಸು ಮಾಡಿ ಈ ಆಸ್ಪತ್ರೆಯನ್ನು ಧರ್ಮದ ಆಸ್ಪತ್ರೆಯನ್ನಾಗಿ ತೆರೆಯಲು ನಿರ್ಧರಿಸಿ ತಮ್ಮ ಸೇವೆಗೆ ಪಣ ತೊಟ್ಟಿದ್ದಾರೆ. ಅವರ ಈ ಘನ ಕಾರ್ಯಕ್ಕೆ ಅವರಿಗೆ ಸಾರ್ವಜನಿಕರ ಪರವಾಗಿ ಈ ಹಾರವನ್ನು ಅರ್ಪಿಸುತ್ತಿದ್ದೇನೆ. ಎರಡನೆಯದಾಗಿ ಈ ತಾಯಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ಪ್ರಕಾಶ್ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಡಾಕ್ಟರ್ ಆಗಿ ಈ ಹಳ್ಳಿಯ ಜನ ಸೇವೆ ಮಾಡಲು ನಿರ್ಧರಿಸಿದ್ದಾರೆ. ಅವರಿಗೆ ಅವರ ಪ್ರೀತಿಯ ಅಣ್ಣ ಅಣ್ಣಯ್ಯನವರಿಂದ ಮಾಲಾರ್ಪಣೆ. ಏನ್ರಿ ಅದು? ಮೊನ್ನೆ ಮಾರಮ್ಮನ ಗುಡಿಗೆ ಹೋಗಿದ್ದಲ್ಲ, ಅಲ್ಲೂ ಹೀಗೆ ನಡೀತಿತ್ತು ಕಣೆ. ಅದೇನ್ ಬಿಡ್ಸೇಳ್ರಿ. ಮಾರಮ್ಮನ ಮುಂದೆ ಕುರಿನ ಬಲಿ ಕೊಡೋದಕ್ಕೆ ಮುಂಚೆ ಹೀಗೆ ಹಾರ ಹಾಕಿ ಆಮೇಲೆ ಬಲಿ ಕೊಡ್ತಿದ್ರು ಕಣೆ. ಹೌದಾ? ಇಲ್ಲೂ ಹಾಗೆ ಆಗುತ್ತೇನೋ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಕಣೆ. ಅಯ್ಯೋ, ಅರೆ ಪೊಲೀಸು ಧರ್ಮದ ಆಸ್ಪತ್ರೆ ಅಂದ ತಕ್ಷಣ ಇವರು ಬಂದ್ಬಿಟ್ರಲ್ಲ. ಬನ್ನಿ ಬನ್ನಿ, ಮೊದಲನೇ ಸೂಜಿ ನಿಮ್ಗೆ ಇವತ್ತು. ನೋಡಿ, ನಾನ್ ಸೂಜಿ ಚುಚ್ಚಿಸ್ಕೊಳ್ಳೋಕ್ ಬಂದಿಲ್ಲ, ಸೂಜಿ ಚುಚ್ಚೋ ಮನುಷ್ಯನ ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಅಂದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ ಅಂತ. ಇಲ್ಲೋಡಿ, ನಾನು ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ನನ್ನ ತಮ್ಮನ ಡಾಕ್ಟರ್ಗೆ ಓದಿಸಿದ್ದೀನಿ. ಅವನ್ ಪಾಸ್ ಆದಿಂದ ಪೇಪರ್ ನಂಬರ್ ತೋರಿಸಿದಾಗ ಈ ಊರಿಗೆಲ್ಲ ಅನ್ನದಾನ ಮಾಡಿದ್ದೀನಿ. ಈ ಊರಿಗೆ ಒಳ್ಳೇದಾಗ್ಲಿ ಅಂತ ಧರ್ಮದ ಆಸ್ಪತ್ರೆ ನನ್ನ ತಾಯಿ ಹೆಸರಲ್ಲಿ ಕಟ್ಟಿಸಿದ್ರೆ ದೊಡ್ಡದಾಗ ಚೆಕ್ ಮಾಡೋದಕ್ಕೆ ಬಂದ್ಬಿಡ್ರಿ. ಹೇಳ್ರಿ ನೀವು ಚೆಕ್ ಮಾಡೋದು. ನೋಡಿ, ಅನಾವಶ್ಯಕವಾಗಿ ಕೋಪಿಸ್ಕೋಬೇಡಿ. ನಿಮ್ ತಮ್ಮ ಡಾಕ್ಟರ್ಗೆ ಓದಿರೋದೇ ಆದ್ರೆ ಸರ್ಟಿಫಿಕೇಟ್ ತೋರಿಸೋದ್ರಲ್ಲೇನು? ಸರಸ್ವತಿ, ಅದೇನೇ ಇವ್ರು ಕೇಳ್ತಿರೋದು? ಬಾಯ್ಲಿ ನೀನು. ಅದೇನು ಇಲ್ಲ ರೀ, ನಿಮ್ ತಮ್ಮ ಡಾಕ್ಟರ್ ಓದಿದ್ರೆ ಸರ್ಕಾರದವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತೋರಿಸಿ ಅಂತ ಕೇಳ್ತಿದ್ದಾರೆ. ಓ ಅಷ್ಟೇನಾ? ಇದನ್ನೇ ನೀವು ಸರಿಯಾಗಿ ಹೇಳ್ಬಾರ್ದಾ? ಲೋ ತಮ್ಮ, ನೀನೇನ್ ಭಯ ಪಡ್ಬೇಡ, ಅದೇನ ಕೇಳ್ತಾ ಇದ್ರಲ್ಲ ಅದನ್ನ ತೋರಿಸ್ಬಿಡು. ಹೋಗ್ರಿ. ಸರ್ಟಿಫಿಕೇಟ್ ತೋರಿಸ್ರಿ. ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ. ತೆಗೀರಿ ಕೈನ. ನೋಡಿ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ. ಡಾಕ್ಟರ್ ಓದ್ಬೇಕು ಅಂದ್ರೆ 5 ವರ್ಷ ಬೇಕು. ನಿಮ್ ತಮ್ಮ 3 ವರ್ಷ ಕಾಲೇಜ್ನಲ್ಲಿ ಓದಿ ಕೋತಾ ಹೊಡೆದು ಊರಿಗೆ ಬಂದು ನಿಮ್ಮನ್ನೆಲ್ಲ ಪಾಸ್ ಆಗಿದ್ದೀನಿ ಅಂತ ನಂಬಿಸ್ಬಿಟ್ಟಿದ್ದಾನೆ. ಈಗ ಕೇಳಿದ್ರೆ ಲಂಚ ಕೊಡ್ತೀನಿ ಅಂತ ಹೇಳ್ತಾನೆ. ಇಡಿಯಟ್. ನೋಡಿದ್ಯೇನೆ ಬಲಿ ಹಾಕೊಟ್ರು. ಸ್ವಲ್ಪ ಇರಿ ಇನ್ಸ್ಪೆಕ್ಟರ್, ನಮ್ದು ಈ ಊರಿನಲ್ಲಿ ದೊಡ್ಡ ಮನೆತನ. ನೀವೇನಾದ್ರೂ ಇವನಿಗೆ ಬೇಡಿ ಹಾಕ್ಬಿಟ್ರೆ ನನಗೂ ನನ್ನ ತಾಯಿಗೂ ನೇಣು ಹಾಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಮಿಸ್ಟರ್, ನಿಮ್ ಮಣ್ಣನ ಮುಖ ನೋಡ್ಬಿಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಬಿ ಕೇರ್ಫುಲ್.